ಚರಿ ಪುಟಾಣಿ ಫಸ್ಟ್ ಟೈಮ್ ನನ್ನ ವ್ಲಾಗ್ ನನ್ನ ಸಸಿ ಜೊತೆ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಒಳಗೆ ನೆಕ್ಸ್ಟ್ ಡೇ ನಮ್ಮ ಮಾವನ ಮನೆ ಮತ್ತು ನಮ್ಮ ಅಣ್ಣನ ಮನೆ ಓಪ್ನಿಂಗಿಗೆ ಅಟೆಂಡ್ ಆಗ್ತೀನಿ. ನಿನ್ನೆದು ಬೆಳಗಾವಿ ವ್ಲಾಗ್ ನೋಡ್ಕೊಂಬಂದ್ರಿ. ಇವತ್ತು ಮಾಮನ ಮನೆ ಅಣ್ಣನ ಮನೆ ವ್ಲಾಗ ನೋಡ್ಕೊಂಡು ಬರೋಣಂತ. ಬರ್ರಿ, ಹೋಗ್ತಾ ಹೋಗ್ತಾ ಸಿಗ್ತೇನಂತ. ಪೂರಾ ಬಟಾಲಿಯನ್ನ ಹೊಂಟೇವೆ ನೋಡ್ರಿ. ಮಮ್ಮಿ ಮುಂದೆ ಹೋಗ್ಯಾರ. ಹೌಸ್ಫುಲ್ ಐತೆ ಗಾಡಿ. ರೋಡ್ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಲ್ಲ. ಇದು ನಮಗೆ ಹೊಸದೇನಲ್ಲ. ಈ ರೋಡ ನಮಗೆ ಭಾಳ ಫ್ರೆಂಡ್ಲಿ ಅದಂಥ ರೋಡ. ಚೈಲ್ಡ್ಹುಡ್ ಮೆಮರೀಸ್ ಈ ರೋಡ್ನಾಗ. ಸ್ಕೂಲೆಲ್ಲ ಹಾಲಿಡೇಸ್ ಬಿಡ್ತಂದ್ರೆ ಇದೇ ರೋಡಿಂದನೇ ನಾವು ಅಜ್ಜ ಅಜ್ಜಿ ಮನೆಗೆ ಹೋಗ್ತಿದ್ವಿ. ಎರಡೂ ಸೈಡು ಗಿಡಗಳು. ಊರ ಮಟನೂ ಸ್ವಲ್ಪ ಕಡೆ ಇಲ್ಲ, ಬಟ್ ಆಲ್ಮೋಸ್ಟ್ ಆಲ್ ಎಲ್ಲ ಅದಾವು. ವೆದರು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಧಾರವಾಡ ಮಲ್ನಾಡ್ ಸರ್ಗ ರೋಡ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಇದೇ ಥರ ಇರ್ತಾವೆ. ಕ್ಲೈಮೇಟು ಸೂಪರ್ ಆಗಿತ್ತು. ಬರೀ ಊರು ಮುಟ್ಟಿದ ಮೇಲೆ ನಾವು ನಿಮ್ಗೆ ಸಿಗ್ತೇನಂತ. ಮಾಮಿ ಫಿಂಗರ್ ನಿಮ್ಮ ಹಾಡೇನವ ಇದು ಬರೀ ಕೆತ್ತಬಿ ಹಾಡ ಹಾಡ. ಸೊ ಊರನ್ನ ರೀಚ್ ಆದಮೇಲೆ ನಾವು ಡೈರೆಕ್ಟ ಓಪ್ನಿಂಗ್ ಇರೋ ಮನೆಗೆ ಹೋಗಲಿಲ್ಲ. ಊರ ಗ್ರಾಮ ದೇವತೆ ಮನೆಗೆ ಹೋದ್ವಿ. ಮಮ್ಮಿ ಭಾಳ ದಿನ ಆಗಿತ್ತಂತ ಬಂದಿರಲಿಲ್ಲ ಊರಿಗೆ. ಸೊ ಫಸ್ಟ್ ಮೊಮ್ಮಕ್ಕಳನ್ನು ಎಲ್ಲ ಮೊಮ್ಮಕ್ಕಳು ಒಂದೇ ಸಲ ಕರ್ಕೊಂಡು ಹೊಂಟೀನಿ. ಗುಡಿಗೆ ಹೋಗಿ ಉಡಿ ತುಂಬಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಫಸ್ಟ್ ನಾವು ಡೈರೆಕ್ಟಾಗಿ ಬಂದಿದ್ದ ಊರ ಗ್ರಾಮ ದೇವತೆ ದುರ್ಗಮ್ಮನ ಗುಡಿಗೆ ಬಂದೀವಿ. ಇದು ಕೂಡ ಭಾಳ ಹಳೆಯ ಗುಡಿ ಐತಿ. ಎಷ್ಟು ಮಸ್ತ್ ಐತಿ ನೋಡ್ರಿ. ಸ್ವಲ್ಪ ಇದನ್ನು ಅಂದ್ರೆ ಪೇಂಟಿಂಗ ಟೈಲ್ಸ್ ಅದು ಚೇಂಜ್ ಮಾಡಿ ರಿನೋವೇಟ್ ಮಾಡ್ಯಾರ. ಬಟ್ ಭಾಳ ಶಾಂತ ಅಂದ್ರೆ ಶಾಂತ ಐತಿ. ಊರ ಗುಡ್ಡದ ಮೇಲೆ ಗುಡಿ ಐತಿ. ಭಾರಿ ಮಸ್ತ್ ಐತಿ. ಇಲ್ಲೂ ನಮ್ಮ ಹಳೆ ಮೆಮರೀಸ್ ಎಲ್ಲ ಅದಾವೆ ನೋಡ್ರಿ. ಸೂಟಿಗೆ ಬಂದಾಗ ಇಲ್ಲೆಲ್ಲ ಬಂದು ಹೋಗ್ತಿದ್ವಿ ನಾವು ದೇವರಿಗೆ. ಕಾಲಿಂಗ್ ಚೈಲ್ಡ್ಹುಡ್ ಮೆಮರೀಸ್. ನಾವು ಸಣ್ಣವರಿದ್ದಾಗೆಲ್ಲ ದಸರಾದಾಗ 9 ದಿನ ಗುಡಿಗೆ ಬರ್ತಿದ್ವಿ. ನಮಗೆಲ್ಲ ದಸರಾ ಸೂಟಿ 1 ತಿಂಗಳು ಇರ್ತಿತ್ತು. 9 ದಿನ ಸಂಜೆಗೆ ಎಲ್ಲರೂ ಮಸ್ತ್ ರೆಡಿಯಾಗಿ ಗಟ್ಟ ಹಾಕ್ತಾರೆ. ಮಸ್ತ್ ಬರ್ತಿದ್ವಿ ನೋಡ್ರಿ. ಫುಲ್ ಇಂಪ್ರೂವ್ ಆಗಿಬಿಟ್ಟೈತಿ. ನಾವು ಇದ್ದಾಗಿದ್ದೆಲ್ಲ ಟೈಲ್ಸ್ ಅದು ಏನಿರಲಿಲ್ಲ, ಮಣ್ಣು ಉಸುಕು ಆ ಥರ ಇತ್ತು. ಭಾಳ ಪವರ್ಫುಲ್ ದೇವಿ ಇದೆ. ಅಂದ್ರೆ ಊರಿಗೆ ಬಂದ್ರೆ ಇಲ್ಲಿ ಬಂದು ಹೋಗ್ತಾರೆ ಎಲ್ಲರೂ. ಯೂಶ್ವಲಿ ಬಂದು ಹೋಗ್ತಾರೆ. ಗ್ರಾಮ ದೇವಿ ಅಂತಾರಲ್ಲ ಆ ಥರ. ದುರ್ಗಮ್ಮನ ಗುಡಿ. ನಮ್ಮ ಮಕ್ಕಳು ಆಟ ಆಡ್ತಾರೆ ನೋಡ್ರಿ. ನಾವು ಹಿಂಗಿದ್ದಾಗಿಂದ ಹುಟ್ಟದಾಗಿಂದ ಇಲ್ಲೇ ಆಟ ಆಡ್ತಿದ್ವಿ. ನಮ್ಮ ಮಕ್ಳು ಈಗ ಆಡಾಡ್ತಾರೆ. 3rd ಜನರೇಷನ್. ಫೈನಲಿ ನಾವು ಆಡಿ ಬೆಳೆದ ಮನೆ ಓಪ್ನಿಂಗಿಗೆ ರೀಚ್ ಆಗ್ಯಾವ ನೋಡ್ರಿ. ಮಾವನ ಮನೆ. ಪುಟ್ಟಿ ನೋಡ್ರಿ ಮರಿ ಮೊಮ್ಮಗ ಮನೆ ಓಪ್ನಿಂಗಿಗೆ ನಾನು. ಹಾಯ್ ಅಕ್ಕ. ಫೈನ್. ಹಾಯ್ ಜನು. ಆರಾಮ್ರಿ? ಸರಿ ನೋಡಲ್ಲೇ ವಿಕ್ಷು ಮಮ್ಮಿ. ಸೊ ನಾವು ನಮ್ಮ ಅಜ್ಜ ಅಜ್ಜಿ ಮನೆಗೆ ಬಂದ್ವಿ ನೋಡ್ರಿ. ಆಲ್ಮೋಸ್ಟ್ ಆಲ್ ನಾವು ಬರೋದ್ರಾಗ ಒಂದು 50% ಆಫ್ ಪೂಜೆ ಮುಗ್ದಿತ್ತು. ನವಗ್ರಹ ಪೂಜೆ ಮುಗ್ದಿತ್ತು, ಗೋ ಪೂಜೆ ಮುಗ್ದಿತ್ತು, ಲಕ್ಷ್ಮೀ ಪೂಜೆ ಮುಗ್ದಿತ್ತು. ಭಾಳ ದಿನದ ಮೇಲೆ ಬಂದಿದ್ವಿ ಎಲ್ಲ. ಸೊ ಬಂದ ತಕ್ಷಣ ಎಲ್ಲರನ್ನೂ ಮೀಟ್ ಆದ್ವಿ ನೋಡ್ರಿ. ಮೀಟಾಗಿ ನಾನು ಭಾಳ ದಿನದ ಮೇಲೆ. ಹಾಯ್ ಆಂಟಿ. ಅಂಕಲ ಗಗನ ಮನೆಗೆ ಬಂದಿದ್ದೆ. ಸೊ ಕನ್ಸ್ಟ್ರಕ್ಷನ್ ನಡೆದಾಗ ಬಂದಿದ್ದೆ, ಕಂಪ್ಲೀಟ್ ಆದಮೇಲೆ ಬಂದಿರಲಿಲ್ಲ. ಸೊ ಹೆಂಗೈತಿ ಅಂತ ಹೇಳಿ ನೋಡಾತಿದ್ದೆ.
ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆ ಮನೆ ಹೆಂಗಿತ್ತು ಅಂದ್ರೆ ಹಳೆ ಮನೆ, ಅದ್ರಾಗ ಒಂಚೂರು ಲಿಟ್ಲ್ ಬಿಟ್ ಚೇಂಜಸ್ ಮಾಡಿ ಹೆಂಗಿತ್ತೋ ನಮ್ಮ ಚೈಲ್ಡ್ಹುಡ್ ಮೆಮ್ರೀಸ್ ಮನೆ ಹಂಗೆ ಐತಿ ನೋಡ್ರಿ. ಇಬ್ರು ಅಕ್ಕಂಗ್ಯಾರ ನೋಡ್ರಿ, ಅಣ್ಣನ ತಮ್ಮನ ಮನೆ ಓಪನಿಂಗ್ ಸೊ ಗೃಹ ಪ್ರವೇಶ ಅಂದ್ರೆ ಇದು ಕಂಪ್ಲೀಟ್ ಹೊಸ ಮನೆ ಏನಲ್ಲ, ಹಳೆ ಮನೆನ ಲಿಟಲ್ ಬಿಟ್ಟಾಗಿ ರಿನೋವೇಟ್ ಮಾಡಿರೋ ಮನೆ. ನಾವು ಹುಟ್ಟಿದಾಗ ಮನೆ ಹೆಂಗಿತ್ತೋ, ನಮ್ಮ ಅಜ್ಜ ಅಜ್ಜಿ ಕಟ್ಸಿದ ಮನೆ ಹೆಂಗಿತ್ತೋ ಅದನ್ನು ಲಿಟಲ್ ಬಿಟ್ಟಸ್ ಚೇಂಜಸ್ ಮಾಡ್ಯಾರ. ಇಲ್ಲಿ ಏನು ಮನೆ ನೋಡತ್ತಿಲ್ಲ, ಇದರ ಎಷ್ಟು ಐತಿ ನೋಡ್ರಿ, ಈಗ ನಿಮ್ಗೆ ವಿಡಿಯೋದಾಗ ಕಾಣತ್ತೆ, ಇನ್ನು ಅಷ್ಟು ಆ ಕಡೆ ಸೈಡ್ ಐತಿ ಮನೆ. ಸೊ ಅಲ್ಲಿ ಭಾಳ ದೊಡ್ಡದಾಗ್ತೈತಿ. ಮಾಮ ಅಕ್ಕ ಇಬ್ಬರೇ ಇರ್ತಾರೆ, ಉಳ್ದಿದ್ದವರೆಲ್ಲ ರಜಕ್ಕೆ ಬರ್ತಾರೆ. ಮೇಂಟೆನೆನ್ಸಿಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಅಂಥೇಳಿ ಅದು ಅಷ್ಟನ್ನು ಗೋಡಾವನ್ ಟೈಪ್ ಟ್ಯಾಕ್ಟ್ರ್ ಮತ್ತು ಹಳ್ಳಿ ಮನೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಳಕ್ಕೆ ಯೂಸ್ ಆಗ್ತೈತೆ ಅಂಥೇಳಿ ಯುಟಿಲೈಟ್ ಮಾಡ್ಕೊಂಡಾರ. ಇದಿಷ್ಟು ಸ್ಟೇ ಮಾಡಕ್ಕಂಥೇಳಿ ಮಾಡ್ಯಾರ. ಹಂಗಂಥೇಳಿ ಮನಿದು ಏನೂ ಇನ್ಫ್ರಾಸ್ಟ್ರಕ್ಚರ್ನ ಚೇಂಜ್ ಮಾಡಿಲ್ಲ. ಹಳೆ ಮನೆ ಹೆಂಗೈತೋ, ಕಂಬ ಆಯ್ತು, ಮಡ್ಗಿ ಮನೆ ಆಯ್ತು, ಮುದ್ದೆ ಮನೆ ಆಯ್ತು, ಸೇಮ್ ಹಂಗೈತಿ. ಒಂದೇನು ಚೇಂಜಸ್ ಆಗೈತೆ ಅಂದ್ರೆ ಪಡ್ಸಾಲಿ ಏನದಾವಲ್ಲ ಅವೆಲ್ಲ ಮೊದಲು ರೆಡ್ ಆಕ್ಸೈಡ್ ಥರ ಏನೋ ಕಲ್ಲಿತ್ತು, ಮತ್ತು ಹಕ್ಕಿ ಹುಸಿ ಅವೆಲ್ಲ ಸಗಣಿಲೇ ಸಾರಿಸಿರ್ತಾರಲ್ಲ ಆ ಥರ ಇತ್ತು. ಅವನ್ನ ಲಿಟ್ಲ್ ಬಿಟ್ ಚೇಂಜ್ ಮಾಡ್ಯಾರ, ಗ್ರನೇಡ್ಸ್ ಹಾಕ್ಯಾರ. ಕಂಬ ಹೆಂಗೆ ಅದಾವು ಹಂಗೆ ಅದಾವು, ಮತ್ತು ಮುದ್ದಿನ ತೆಗೆದು ಸ್ಲ್ಯಾಬ್ ಹಾಕ್ಯಾರ. ಮಳೆಗಾಲದಾಗ ಮುದ್ದೆ ಮನೆ ಈಗ ಮೊದಲಿನಂಗೆ ಮೇಂಟೈನ್ ಆಗಂಗಿಲ್ಲ ಅಂಥೇಳಿ ಅದೇ ಹೇಳಿದೆ ಅಲ್ಲ, ಹಳೆ ಮನೆ ಹೆಂಗೈತೋ ಕಂಬದ ಮನೆ ತೊಲಿ ಮನೆ ಸೇಮ್ ಈಗೂ ಹಂಗೈತಿ. ಏನೇನೂ ಮಾಮ ಅದು ಚೇಂಜಸ್ ಮಾಡಿಸಿಲ್ಲ. ಇದನ್ನು ಹಳೆ ಮನೆ ನಾವು ಆಡಿ ಬೆಳೆದ ಮನೆ ಹೆಂಗಿತ್ತೋ ಹಂಗೆ ಇರಲಿ ಅಂಥೇಳಿ ನಮ್ಮ ಮಾಮ ಅದು 4 ಜನ ಮಾಮ ಅದು ಮೆಮರೀಸ್ನ ಸ್ಟೋರ್ ಮಾಡ್ಕೊಂಡಾರ ನೋಡ್ರಿ, ಚೇಂಜಸ್ ಮಾಡ್ದನ. ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬಂದೈತಿ ಮನೆ. ಸೊ ಹೋಮ ಪೂಜೆ ಸ್ಟಾರ್ಟ್ ಆಗಿತ್ತು. ನಮ್ಮ ದೊಡ್ಡ ಮಾಮ ಮತ್ತು ಅಕ್ಕ ಹೋಮಕ್ಕೆ ಕೂತಾರೆ. ಎಲ್ಲ ಮಾಮಂದರು ಸ್ವಲ್ಪ ಟೈಮ್ನ ಸ್ಪೆಂಡ್ ಕೂತು ಹೋಮನ ಕಂಪ್ಲೀಟ್ ಮಾಡಿದರು. ಸೊ ನಿಮಗೆಲ್ಲ ಇನ್ನೊಂದು ಏನು ಹೇಳಬೇಕಂದ್ರೆ, ನಮ್ಮ ಈ ಮನೆ ಒಳಗೆ ಸೀರಿಯಲ್ ಶೂಟಿಂಗ್, ಫಿಲಮ್ ಶೂಟಿಂಗ್ ಮತ್ತು ದೊಡ್ಡ ಸೀರೆ ಅಂಗಡಿದವರು ತಮ್ಮ ಬ್ರ್ಯಾಂಡ್ ಮಾಡೆಲ್ಸ್ಗಳ ಶೂಟಿಂಗ್ನು ಫೋಟೋಶೂಟ್ನು ಇಲ್ಲೇ ನಮ್ಮ ಮನೆ ಒಳಗೆ ಮಾಡ್ಕೊಂಡಾರ ನೋಡ್ರಿ. ಈ ಮನೆ ಒಳಗೆ ಹಿಸ್ಟ್ರಿನೂ ಹಂಗೆ ಅದಾವು, ಎಲ್ಲರಿಗೂ ಮೆಮೊರೀಸ್ನು ಅಷ್ಟು ಮಸ್ತ್ ಅದಾವು. ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಅಟೆಂಡ್ ಇದ್ವಿ. ಆದ್ರೆ ಆಟ್ ಟೈಮ್ನಾಗ ಓಪ್ನಿಂಗ್ ಇಟ್ಕೊಂಡಿರೋದ್ರಿಂದ ನಮ್ಮ ಫಾರಿನ್ನಾಗಿರೋ ಮಾಮ ಆಯ್ತು ಮತ್ತು ನನ್ನ ತಮ್ಮ ಮತ್ತು ತಂಗಿ ಅಂದ್ರೆ ಮಿಸ್ ಆದರು. ಬಿಕಾಸ್ ಆಫ್ ಭಾಳ ಅರ್ಜೆಂಟ್ನಾಗ ಓಪ್ನಿಂಗ್ ಮಾಡಿದ್ರಿ. ಇನ್ನು ಮತ್ತು ಎಲ್ಲರನ್ನೂ ಸೇರಿಸಿ ಮಾಡೋ ಮಟ್ಟ ಅಂದ್ರೆ ಮುಹೂರ್ತ ಇರಲಿಲ್ಲ. ಆಲ್ರೆಡಿ 3.5 years ಇಂಟೀರಿಯರ್ ಚೇಂಜಸ್ ಮಾಡೋಕ್ಕೆ ಟೈಮ್ ತೊಗೊಂಡಿತ್ತು. ಹಾಗಾಗಿ ಮರಿ ಮೊಮ್ಮಕ್ಕಳು ಅವಿಷ್ಕಾ ಒಬ್ಬಳು ಮಿಸ್ಸಿಂಗ್. ಶ್ರೇಯಾಂಕ್, ಹನಾ, ವೀಕ್ಷಾ ಮತ್ತು ಶ್ರೇಯಾಂಶಿ ಪ್ರೆಸೆಂಟ್ ಇದ್ದರು. ಅವಿಷ್ಕಾ ಒಬ್ಬಾಕಿ ಮಿಸ್ ಆದ್ಲು, ಬಿಕಾಸ್ ಆಫ್ ಆಕಿ ಡೆನ್ಮಾರ್ಕ್ನಾಗ ಇರ್ತಾಳೆ. ಸೊ ಈ ಟೈಮ್ನಾಗ ಅವರಿಗೂ ರಜೆ ಇರೋಂಗಿಲ್ಲ, ಹಂಗಾಗಿ ಅವರು ಒಬ್ಬರು ಮಿಸ್ಸಿಂಗ್ ಆದರು. ಟೋಟಲಿ ಹೇಳ್ಬೇಕಂದ್ರೆ ಮನೆ ಮಾತ್ರ ಭಾರಿ ಮಸ್ತ್ ಐತಿ. ನಮ್ಮ 3ನೇ ಮಾಮ ಮತ್ತು ಅಕ್ಕ ಪೂಜೆ ಕೂತಾರೆ ನೋಡ್ರಿ. ಇನ್ನೊಂದು ಇಲ್ಲೇ ನಮ್ಮ ಮಾಮ ಹೊಸ ಕಾರು ತೊಗೊಂಡಿದ್ರು, ಅದರದ್ದು ಕೂಡ ಲಕ್ಷ್ಮೀ ಪೂಜೆ. ನಮ್ಮ ಕಡೆ ಎಲ್ಲ ಈ ಥರ ಕಾರಿಗೆ ಸೀರೆ ಉಡಿಸಿ ಪೂಜೆ ಮಾಡ್ತಾರೆ. ಸೊ ಅದು ಪೂಜೆನೂ ಇವತ್ತೇ ಇಟ್ಕೊಂಡಿದ್ರ ಮಾಮ. ನಾವಲ್ಲೇ ರೆಡಿ ಮಾಡತ್ತೀವಿ. ನನ್ನ ಕ್ಯಾಮ್ರಾಮ್ಯಾನ ನಮ್ಮ ಪುಟ್ಟಿ ನೋಡ್ರಿ, ನನ್ನ ಅಳಿಯ, ಅವನೇ ವಿಡಿಯೋ ಮಾಡ್ಯಾನ. ಸೊ ಫೈನಲಿ ಪೂಜೆ ಕಂಪ್ಲೀಟ್ ಆಗಕ್ಕೆ ಬಂತು. ಈಗ ಎಲ್ಲರೂ ಒಂದೇ ಸಲನ ಪೂರ್ಣಾಹುತಿ ಕೊಡಬೇಕು, ಲಾಸ್ಟ್ ಟಚ್ ಕೊಡಬೇಕು ಅಂಥೇಳಿ ಪೂಜೆನ ಅಟೆಂಡ್ ಮಾಡತ್ತೀವಿ. ನನ್ನ ತಂಗಿ ಮಗಳ ವೀಕ್ಷು ಪೂಜೆನ ಎಷ್ಟು ಎಂಜಾಯ್ ಮಾಡತ್ತಾಳೆ. ಈಗ ಪೂರ್ಣಾಹುತಿ ಕೊಟ್ಟು ನೆಕ್ಸ್ಟ್ ಈಗ ಮಂಗಳಾರತಿನ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ.
मङ्गलं शिव विश्वकपालाय मङ्गलं काशीपुरेशाय मङ्गलं कलिपुत्र्याय सर्वेश्वराय सदाशिवाय श्रीमन्महादेवाय नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते. ಒಳಗಡೆ ಪೂಜೆನೂ ಮುಗಿಸ್ಕೊಂಡು ಕಾರ್ ಪೂಜೆನೂ ಮುಗಿಸ್ಕೊಂಡು ಒಲೆ ಪೂಜೆನೂ ಎಲ್ಲ ಮಾಡಿದರು ಹಾಲು ಉಗ್ಸಕ್ಕಂತ ಹೇಳಿ. ಈಗ ಹಾಲು ಮುಕ್ಕಮಟ ಅಂಥೇಳಿ ವೆಯ್ಟ್ ಮಾಡತ್ತಾರ. ನಮ್ಮ ಮನೆ ಒಳಗೆ ನಾವೆಲ್ಲರೂ ಸಿದ್ಧಾರೂಢರದ ಭಾಳ ದೊಡ್ಡ ಭಕ್ತರದೇವಿ. ಸೊ ಹಾಗಾಗಿ ನಮ್ಮ ಅಜ್ಜ ಅಜ್ಜಿ ಅಂತೂ ಸಿಕ್ಕಾಪಟ್ಟಿ ಅಂದ್ರೆ ಸಿದ್ಧಾರೂಢರ ಮೇಲೆ ಭಾಳ ಅವರ ಭಕ್ತಿ ಇತ್ತು. ಸೊ ಹಾಗಾಗಿ ನಮ್ಮ ಮನೆಯೊಳಗೆ ಯಾವುದೇ ಪೂಜೆ ಆದರೂ ನಾವು ಫಸ್ಟ್ ಸಿದ್ಧಾರೂಢರ ಮಂಗಳಾರತಿನ ಹೇಳ್ತೀವಿ. ಸೊ ಇಲ್ಲೂ ನಾವೆಲ್ಲರೂ ಫಸ್ಟ್ ಸಿದ್ಧಾರೂಢರ ಮಂಗಳಾರತಿ ಹೇಳಿದ್ವಿ, ಆಮೇಲೆ ಸ್ವಾಮಿಯರ ಮಂಗಳಾರತಿ ಹಾಡಿದ್ರು ನೋಡ್ರಿ. ಹಾಲು ಉಗ್ಸೋ ಶಾಸ್ತ್ರ ಆದಮೇಲೆ ಗೆಸ್ಟ್ ಎಲ್ಲ ಬರಾಕತ್ರು. ಆಮೇಲೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಊಟ ಮಾಡಿ ನಾವು ಇನ್ನು ಮುಂದೆ ನಮ್ಮ ಅಣ್ಣನ ಮನೆ ಓಪ್ನಿಂಗಿಗೆ ಹೋಗೋದಿತ್ತು. ಎಲ್ಲ ಗೆಸ್ಟಿಗೂ ಅಟೆಂಡ್ ಮಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಊರೊಳಗೆ ಮಂದಿನ ಇನ್ವೈಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಅಲ್ಲೆಲ್ಲ ಆ ಟೈಮ್ನಾಗೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ನೋಡ್ರಿ. ಸೊ ಹಾಲು ಕೂಡ ಎಷ್ಟು ಮಸ್ತ್ ಉಕ್ಕು ಬರತೈತಿ ನೋಡ್ರಿ. ಕಂಪ್ಲೀಟ್ ಮನಿದು ವಿಡಿಯೋನ ನಾನು ಇನ್ನೊಂದು ಸಲ ಯಾವಾಗಾದರೂ ಕೊಡ್ತೀನಿ. ಈಗ ನಂಗೆ ಮಾಡ್ಕೊಳಕ್ಕೆ ಆಗಿಲ್ಲ. ಬಟ್ ಇವತ್ತಿನ ಈ ಎಲ್ಲ ವಿಡಿಯೋನೂ ನನ್ನ ಅಳಿಯ ಶ್ರೇಯಾಂಕ್ ಮಾಡಿ ನನಗೆ ಕೊಟ್ಟಾನ. ಎಷ್ಟು ಮಸ್ತ್ ಮಾಡ ನೋಡ್ರಿ. ಜಸ್ಟ್ ಈಗ 6th ಸ್ಟ್ಯಾಂಡರ್ಡ್ ಅದಾನ, ಬಟ್ ನನಗಂಥೇಳಿ ಭಾಳನ ಹೆಲ್ಪ್ಫುಲ್ಲಾಗಿ ನಂಗೆ ವಿಡಿಯೋ ಮಾಡಿಕೊಟ್ಟಾನ. ಥ್ಯಾಂಕ್ ಯು ಪುಟ್ಟಿ. ನಾವು ಅವನ್ನೆಲ್ಲ ಪುಟ್ಟಿ ಅಂತಲೇ ಕರಿತೀವಿ. ಸೊ ಥ್ಯಾಂಕ್ ಯು ಪುಟ್ಟಿ, ಎಷ್ಟು ಮಸ್ತ್ ವಿಡಿಯೋ ಮಾಡಿ ಕೊಟ್ಟಿದ್ದಕ್ಕೆ. ಸೊ ನಮ್ಮ ಶ್ರೇಯಾಂಕ್ ಇದ್ದ ಅಂತ ಹೇಳಿ ನನಗೆ ಇಷ್ಟರ ವಿಡಿಯೋ ಮಾಡ್ಕೊಳಕ್ಕೆ ಸಿಗ್ತಾ ಇಲ್ಲ ಅಂತಂದ್ರೆ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ತಿಂಗಳದಾಗ ಆಗಿದ್ದಂಥ ಎಷ್ಟೋ ಫಂಕ್ಷನ್ಗಳನ್ನ ವಿಡಿಯೋ ಮಾಡ್ಕೊಳಕ್ಕೆ ಆಗ್ಲಾರ್ದನ ನಾನು ಲಾಗ್ ಮಾಡ್ಕೊಂಡಿಲ್ಲ. ಸೊ ಈ ಟೈಮು ಪುಟ್ಟಿ ಇದ್ದ ಅಂತ ಹೇಳಿ ನಂಗೆ ವಿಡಿಯೋ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು ನೋಡಿರಿ. ಥ್ಯಾಂಕ್ ಯು ಪುಟ್ಟಿ. ಸೊ ಇಲ್ಲಿದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟನೂ ಎಲ್ಲ ಮಾಡ್ಕೊಂಡು ಒಲ್ಲದ ಮನಸ್ಸಲ್ಲೇ ನಾವು ಅಣ್ಣನ ಮನೆಗೆ ಹೊರಟ್ವಿ ನೋಡ್ರಿ. ಸೊ ನೆಕ್ಸ್ಟ್ ಲಾಗ್ನಾಗ ನಾನು ನಿಮ್ಗೆ ಅಣ್ಣನ ಮನೆ ಓಪ್ನಿಂಗದ ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನಂತ. ಸೊ ನಮ್ಮ ಅಜ್ಜ ಅಜ್ಜಿ ಮನೆ ನಿಮ್ಗೆ ಹೆಂಗೆ ಅನ್ನಿಸ್ತು, ಆಮೇಲೆ ಈ ಫಂಕ್ಷನ್ ವಿಡಿಯೋ ಹೆಂಗೆ ಬಂದೈತಿ, ಲಾಗ್ ಹೆಂಗೆ ಬಂದೈತಿ ಅನ್ನೋದನ್ನು ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ ಸ್ಟೇ ಟ್ಯೂನ್ನಾಗ ಇರ್ರಿ. ನಾನು 2 ಚಾನಲ್ಲು, ನಿಶ್ಚಿತ MS ಲಾಗ್ ಚಾನಲ್, ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ ಸ್ಟೇ ಟ್ಯೂನ್ನಾಗಿರ್ರಿ. ನನಗೆ ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಥ್ಯಾಂಕ್ ಯು.